ನಿಕೇತ್ ರಾಜ್ ಮೌರ್ಯ ಅವರಿಗೆ ಕೇಳ್ತೀನಿ. ಬಿಜೆಪಿಯ ಹಲವು ಪ್ರಶ್ನೆಗಳೀಗ ಯಾವ ರೀತಿ ಎದ್ದಿದೆ, ನೇರವಾಗಿ ಕಾಂಗ್ರೆಸ್ಗೆ ಅವರು ಸವಾಲು ಹಾಕ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆರ್ಎಸ್ಎಸ್ ಏನ್ ಮಾಡ್ತಾ ಇದೆ, ಯಾಕೆ ಭಯ ಆರ್ಎಸ್ಎಸ್ ನ ಕಂಡ್ರೆ ಕಾಂಗ್ರೆಸ್ಗೆ? ಬ್ರಿಟಿಷರಿಗೆ ಹೆದರ್ಕೊಳ್ಳಿಲ್ಲ ಸರ್, ಇನ್ನು ಆರ್ಎಸ್ಎಸ್ ನವರಿಗೆ ಎದುರ್ಕೊಳ್ತಾರೆ ಕಾಂಗ್ರೆಸ್ನವರು. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಒಂದು ದಿವಸ ಭಾಗವಹಿಸದೇ ಇರುವಂತಹ ಆರ್ಎಸ್ಎಸ್ ನವರಿಗೆ ಕಾಂಗ್ರೆಸ್ ಯಾತಕ್ಕಾಗಿ ಎದುರ್ಕೊಳ್ಳುತ್ತೆ, ಯಾವ ಕಾರಣಕ್ಕೋಸ್ಕರ ಎದುರ್ಕೊಳ್ಳುತ್ತೆ? ಬಹಳ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಬಹಳ ಸ್ಪಷ್ಟವಾದ ಮಾತು ಹೇಳಿದ್ದಾರೆ. ಅವರು ಬದ್ಧತೆ ಇಟ್ಕೊಂಡು ಮಾತು ಹೇಳಿದ್ದಾರೆ. ಬಿಕಾಸ್ ಹಿ ಇಸ್ ದ ವಾಯ್ಸ್ ಆಫ್ ಡೌನ್ ಟ್ರಾಡನ್ಸ್ ಅಂತ ನಾವು ನಂಬಿದೀವಿ. ಯಾಕೆಂತಂದ್ರೆ ಅವರು ಹೇಳಿದ್ರು, ಯಾವುದು ಸರ್ಕಾರಿ ಜಾಗ ಇದೆ, ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಕಾಲೇಜಿನ ಆವರಣ ಇದೆ, ಸರ್ಕಾರಿ ಶಾಲೆಗಳ ಮೈದಾನ ಇದೆ, ಇಲ್ಲಿ ಬಂದು ಆರ್ಎಸ್ಎಸ್ ತನ್ನ ಚಟುವಟಿಕೆಗಳನ್ನು ಮಾಡೋದಕ್ಕೆ ಯಾಕೆ ಅವಕಾಶ ಕೊಡಬೇಕು? ಯಾಕೆ ಕೊಡಬೇಕು ಹೇಳಿ ನೋಡೋಣ. ಅವರು ಈ ದೇಶದ ಸರ್ಕಾರ ನಡೀತಿರೋದು ಭಾರತ ದೇಶದ ಸಂವಿಧಾನದ ಆಧಾರದ ಮೇಲೆ. ಈ ದೇಶದ ಸಂವಿಧಾನನೇ ಬದಲಾಯಿಸ್ತೀವಿ ಅಂತ ಮಾತನಾಡೋರು ದೇಶ ಪ್ರೇಮಿಗಳು ಅಂತ ತಮ್ಮನ್ನು ತಾವು ನೀವಾಗ್ಲೇ ಹೇಳಿದ್ರಲ್ಲ, ನಕಲಿ ಗಾಂಧಿಗಳು. ಹಾಗಾದ್ರೆ ಇವರು ನಕಲಿ ದೇಶ ಪ್ರೇಮಿಗಳ? ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ತನ್ನನ್ನು ತಾನು ದೇಶ ಪ್ರೇಮಿ ಅಂತ ಕರ್ಕೊಳ್ಬೇಕಾದ್ರೆ ಅವನು ಈ ದೇಶದ ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು. ಆರ್ಎಸ್ಎಸ್ ನವರು ಸ್ವಾತಂತ್ರ್ಯ ಒಂದು 50 ವರ್ಷ ಆದರೂ ಕೂಡ ರಾಷ್ಟ್ರ ಧ್ವಜವನ್ನು ತಮ್ಮ ಕಚೇರಿ ಮೇಲೆ ಹಾರಿಸೋದಕ್ಕೆ ಒಪ್ಪಲಿಲ್ಲ. ಈ ದೇಶದ ರಾಷ್ಟ್ರ ಧ್ವಜವನ್ನು ಗೌರವಿಸಲಿಲ್ಲ, ರಾಷ್ಟ್ರಗೀತೆಯನ್ನು ಗೌರವಿಸಲಿಲ್ಲ. ಅದಕ್ಕೆ ಪರ್ಯಾಯವಾಗಿ ನಮಸ್ತೆ ಸದಾವತ್ಸಲೆ ಆಡ್ತಾರೆ, ರಾಷ್ಟ್ರಗೀತೆಯ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಅದನ್ನ ಯಾರೋ ರಾಜನನ್ನು ಸ್ವಾಗತಿಸೋದಕ್ಕೆ ಇಂಗ್ಲೆಂಡ್ ರಾಜನಿಗೋಸ್ಕರ ಬರೆದಿದ್ದು ಅನ್ನೋಂತ ಸುಳ್ಳು ಕಟ್ಟುಕತೆಗಳನ್ನ ಈ ದೇಶದ ರಾಷ್ಟ್ರಗೀತೆಯ ವಿರುದ್ಧವಾಗಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನಂತೂ ಅವ್ರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿ ಬಗ್ಗೆ ಅವ್ರು ಆಡದೇ ಇರೋ ಮಾತೇ ಇಲ್ಲ. ಅಂಬೇಡ್ಕರ್ ಅನ್ನು ಒಪ್ಪಲ್ಲ, ದೇಶದ ಸಂವಿಧಾನವನ್ನು ಒಪ್ಪಲ್ಲ, ರಾಷ್ಟ್ರ ಧ್ವಜವನ್ನು ಒಪ್ಪಲ್ಲ, ರಾಷ್ಟ್ರಗೀತೆಯನ್ನು ಒಪ್ಪಲ್ಲ. ಹಾಗಾದ್ರೆ ರಾಷ್ಟ್ರಭಕ್ತರು ಹೆಂಗಾಗ್ತೀರಿ ನೀವು? ಈ ಪ್ರಶ್ನೆಯನ್ನು ಇಟ್ಕೊಂಡೆ ಇಂಥವ್ರನ್ನ ಶಾಲೆ ಮೈದಾನಕ್ಕೆ ಬಿಟ್ರೆ, ಇಂಥವ್ರನ್ನ ಕಾಲೇಜಿನ ಮೈದಾನಕ್ಕೆ ಬಿಟ್ರೆ, ನಾಳೆ ಮುಗ್ಧ ಮಕ್ಕಳ ಮನಸ್ಸಿಗೆ ಯಾವ ವಿಷಯವನ್ನು ಬಿತ್ತೀರಿ ನೀವು? ಅಲ್ಲ, ಶಾಲೆ ಆರ್ಎಸ್ಎಸ್ ನವರು ಮಾಡುವಂತದೇನು? ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾರ ಅವರು? ಇಲ್ಲ, ರಾಷ್ಟ್ರಧ್ವಜ ಹಾರಿಸ್ತಾರೆ. ಶಾಲೆ ಮೈದಾನಕ್ಕೆ ಹೋದಾಗ ರಾಷ್ಟ್ರಧ್ವಜ ಹಾರಿಸ್ತಾರ ಅವರು? ಶಾಲೆ ಮೈದಾನದಲ್ಲಿ ಎಂದಾದ್ರೂ ರಾಷ್ಟ್ರಧ್ವಜ ಹಾರಿಸಿರೋದು ನೋಡಿದ್ದೀರಾ ಅವರು? ತಮ್ಮ ಸಂಘದ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸೋದಕ್ಕೆ 50 ವರ್ಷ ಅವರು ಬಿಡ್ಲಿಲ್ಲ, ಯಾರನ್ನು ಬಿಡ್ಲಿಲ್ಲ. ನುಗ್ಗಿ ಅವತ್ತು ಒಂದಷ್ಟು ಜನ ಯುವಕರು ಆ ಕೆಲಸವನ್ನ ಮಾಡಿದ್ರು. ಆನಂತರ ಅವ್ರ ಮೇಲೆ ಕೂಡ ಅವರು ಕಾನೂನು ಕ್ರಮವನ್ನು ಜರುಗಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಶಾಲೆ ಮಕ್ಕಳು ಸರ್ ಬಿಳಿ ಹಾಳೆ ಇದ್ದಂಗೆ ಇರ್ತಾರೆ. ಇವತ್ತು ಒಂದ್ ಶಾಲೆ ಮೈದಾನಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ಅವ್ರು ಮಾಡೋದೇನು, ಹಿಜಾಬು, ಕೇಸರಿ ಶಾಲು ಅಂತ ಗಲಾಟೆ ಹುಟ್ಟಾಕ್ತಾರೆ. ಯಾವುದೋ ದೇವಸ್ಥಾನದ ಬಳಿಗೆ ಹೋಗ್ತಾರೆ, ದೇವಸ್ಥಾನದ ಬಳಿ ಕೂತ್ಕೊಂಡ್ರೆ ಅಂಗಡಿಲಿ ಯಾರು ಹಣ್ಣನ್ನ ಮಾರಾಟ ಮಾಡಬೇಕು, ಅವ್ನು ಮುಸ್ಲಿಂ ಆಗಿರ್ಬೇಕಾ ಹಿಂದೂ ಆಗಿರ್ಬೇಕಾ ಅಂತ ಚರ್ಚೆಗಳನ್ನು ಹುಟ್ಟಾಕ್ತಾರೆ. ಈ ರೀತಿಯಾದ ಚರ್ಚೆಗಳನ್ನ ಹುಟ್ಟಾಕೊಂಡೇ ನೀವು ದೇಶವನ್ನು ಮುನ್ನಡೆಸೋಕೆ ಸಾಧ್ಯ ಇದೆಯಾ? ಏನು ಶಾಲೆ ಮೈದಾನದಲ್ಲಿ ಆರ್ಎಸ್ಎಸ್ ನವರು ಈ ದೇಶದ ಸಂವಿಧಾನದ ಪೀಠಿಕೆ ಹೇಳ್ಕೊಟ್ಟಿದ್ದನ್ನು ನೋಡಿದೀವ ಈ ದೇಶದಲ್ಲಿ ಯಾವತ್ತಾದ್ರೂ? ಶಾಲೆಯ ಮೈದಾನದಲ್ಲಿ ಅಥವಾ ಶಾಲೆಯ ಆವರಣದಲ್ಲಿ ಈ ದೇಶದಲ್ಲಿ ಅಂಬೇಡ್ಕರ್ ಮಾಡಿದಂತ ಕ್ರಾಂತಿಯ ಬಗ್ಗೆ, ಸಮಾನತೆಯ ವಿಚಾರಧಾರೆ ಬಗ್ಗೆ ಮಾತನಾಡಿದಾರಾ? ಇವತ್ತಿನವರೆಗೂ ಆರ್ಎಸ್ಎಸ್ ನಿಮಗೆ ದೇಶದ ಬಗ್ಗೆ ಭಕ್ತಿಯೇ ಇಲ್ಲ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ದಾರೆ ನಿಕೇತ್ ರಾಜ್ ಮೌರ್ಯ ಅವರು. ಹಾಗಲ್ಲ, ಅವರಿಗೆ ನಿಮ್ಮ ಉತ್ತರ ಏನು? ನೋಡಿ, ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಂಗ್ರೆಸ್ನ ಇಡೀ ವ್ಯವಸ್ಥೆಗೆ 1948ರಲ್ಲಿ ಕಾಂಗ್ರೆಸ್ನ ಅತ್ಯಂತ ಧೀಮಂತ ನಾಯಕರಂತ ನೆಹರು ಅವರು ಹೇಳ್ತಾರೆ, ಐ ವಿಲ್ ನಾಟ್ ಅಲೋ ಅನ್ ಇಂಚ್ ಆಫ್ ಲ್ಯಾಂಡ್ ಟು ಹಾಯ್ಸ್ ದ ಭಗವಾ ಫ್ಲಾಗ್ ಅಂತ. ಆದ್ರೆ ಅವರು ಕೂಡ ಬ್ಯಾನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. 1975ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಯತ್ನ ಪಟ್ಟರು, 1993ರಲ್ಲಿ PV ನರಸಿಂಹರಾವ್ ಅವರು ಪ್ರಯತ್ನ ಪಟ್ಟರು. ಆದ್ರೆ ಇವತ್ತಿಗೂ ದೇಶದ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಕೇಳಿ, ಜಗತ್ತಿನ ಅತಿ ದೊಡ್ಡ ಸಂಘಟನೆ ಯಾವುದು ಅಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಮತ್ತೊಂದು ಮುಂದುವರೆದು ಹೇಳಬೇಕು ಅಂತಂದ್ರೆ, ಇದೇ ಕಾಂಗ್ರೆಸ್ನ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಕೃಪಾಪೋಷಿತ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ನ ನಾಯಕರಾದಂತ ಕನ್ನಯ್ಯ ಕುಮಾರ್ ಹೇಳ್ತಾರೆ, ಭಾರತ್ ತೇರೆ ತುಕಡೆ ಹೊಂಗೆ ಅಂತ. ಒಂದು ನಿಮಿಷ ಕೇಳಿಸ್ಕೋಬೇಕು ಸರ್, ಇದೇ ಸಂಘದ ಸ್ವಯಂ ಸೇವಕರ್ತಕ್ಕಂಥದ್ದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ. ಈಗ ನಾನು ಜನಗಳಿಗೆ ಬಿಡ್ತೀನಿ, ಯೋಚನೆ ಮಾಡಿ ನೀವು ಹೇಳಿ ನಿಜವಾಗ್ಲೂ ಯಾರು ದೇಶದ್ರೋಹಿಗಳಂತ, ಆರ್ಎಸ್ಎಸ್ ಅವರ ಕಾಂಗ್ರೆಸ್ನವರ? ಮುಂದುವರೆದು ಹೇಳಬೇಕು ಅಂತಂದ್ರೆ, ಪ್ರಿಯಾಂಕಾ ಖರ್ಗೆ ಅವರ ಪೂಜ್ಯ ತಂದೆ ಗೌರವಾನ್ವಿತ ಮಲ್ಲಿಕಾರ್ಜುನ್ ಖರ್ಗೆ ಅವರು 2002 ಸಮರಸತಾ ಕಾರ್ಯಕ್ರಮಕ್ಕೆ ಸಂಘದ ಸ್ವಯಂ ಸೇವಕರು ಬರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿನ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿದೆ ಅಂತ. ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಕಾಂಗ್ರೆಸ್ ಅವರು ಪ್ರೂಫ್ ಕೇಳ್ತಾರೆ, ಇಲ್ಲಿ ನೋಡಿ ಜೂಮ್ ಮಾಡ್ಬೇಕು ದಯವಿಟ್ಟು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವತ್ತು ಸಂಘದ ಕಾರ್ಯಕ್ರಮಕ್ಕೆ ಬಂದಿದ್ರು, ಮೆಚ್ಕೊಂಡ್ರು ಸಂಘದ ವ್ಯವಸ್ಥೆಯನ್ನ ನಾಗವಾರದಲ್ಲಿ. ಹಾಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಪದೇ ಪದೇ ನಾವು ಇತಿಹಾಸದ ಪಾಠ ಮಾಡಕ್ ಆಗಲ್ಲ ಸರ್. ಅವ್ರ ಇತಿಹಾಸವನ್ನು ತಿಳ್ಕೋಬೇಕು. ಯಾಕಂದ್ರೆ ಅವ್ರ ಉನ್ನತವಾದಂತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಮತ್ತೊಂದು ಮುಂದುವರೆದ ಕೊನೆಯದ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಹೇಳೋದ್ರೊಳಗಡೆ ಸೆಲೆಕ್ಟಿವ್ ಎಲ್ಲ ನೀವು ನಿಜ ಹೇಳಿದ್ರೆ ನಿಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಕಾಂಗ್ರೆಸ್ ಅವರಿಗೆ ನಿಜಾಂಶವನ್ನು ಹೇಳಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಒಪ್ಲಿಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಸ್ವಯಂ ಸೇವಕ in absolute equality and brotherhood without even trying to know the caste of others ಅಂತ ಅಂಬೇಡ್ಕರ್ ಸಂಘದ ಶಾಖೆಗೆ ಬಂದಾಗ ಹೇಳಿದ್ರು. ಮಹಾರಾಷ್ಟ್ರದಲ್ಲಿ
ಕಾಂಗ್ರೆಸ್ಸಿನ ಮಹಾತ್ಮ ನೂರಾರು ಗಾಂಧೀಜಿ ಜನ ಹೇಳ್ತಾರೆ, ಗಳಿಗೆಗಳು. ಏನ್ ಕಾಂಗ್ರೆಸ್ ಆದ್ರೆ ಗಾಂಧಿವಾದಿಗಳು ಕಾಂಗ್ರೆಸ್ಸಿನ ಹೇಳ್ತಾರಲ್ವಾ? ಎಷ್ಟೋ ಬಲಿದಾನ ಮಹಾತ್ಮ ಮಾಡಿದ್ರು. ಗಾಂಧಿ ಹೇಳ್ತಾರೆ, ಮನೆಮಠದಲ್ಲಿ I'm very much ಕಟ್ಕೊಂಡ್ರು. impressed by the ಆದ್ರೆ discipline ಒಬ್ಬನೇ and the ಒಬ್ಬ sanctity RSS of the ಸಂಘ ಈ ದೇಶದ ಅಂತ ಗಾಂಧೀಜಿ ಹೇಳ್ತಾರೆ. ಸ್ವಾತಂತ್ರ್ಯ ಯಾವ ಆಧಾರದ ಮೇಲೆ ಹೋರಾಟಗಾರರಲ್ಲ. ನಮ್ಮ ಪರಮಪೂಜ್ಯ ಸರಸಂಘ ಚಾಲಕರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಹೋರಾಟಗಾರರು. ಕಾಂಗ್ರೆಸ್ ಅನ್ನೋ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಇತಿಹಾಸವನ್ನು ತಿಳ್ಕೋಬೇಕು. ಇಟ್ ಇಸ್ ಪೊಲಿಟಿಕಲ್ ಮೂವ್ಮೆಂಟ್. ಬಹಳ ಸ್ಪಷ್ಟವಾಗಿ ಮಾಡ್ಕೋಬೇಕು. ಇತಿಹಾಸವನ್ನು ತಿಳ್ಕೊಳ್ಳುವಂತದ್ದು ನಿಮ್ಮ ಕೆಲಸ. ನೀವು 100 ಜನ ಅಲ್ಲ, ನೀವು 1000 ಜನ ಬಂದು ಕೂಡ ಸಂಘವನ್ನು ಬ್ಯಾನ್ ಮಾಡುವಂತ ತಾಕತ್ತಾಗಿ ಶಕ್ತಿ ಸಾಮರ್ಥ್ಯ ನಿಮಗಿಲ್ಲ. ನಿಮ್ಮದೇ ರಾಷ್ಟ್ರೀಯ ಅಧ್ಯಕ್ಷರು ಸಂಘದ ಕ್ಯಾಂಪೇನ್ ಮಾಡಿದ್ದಾರೆ. 2007 ಅವರೇ ಮಸ್ಕರೋ ಸಂಘದ ಕಾರ್ಯಕ್ರಮವನ್ನ ತಿಳ್ಕೊಂಡು ಮಾತಾಡ್ಬೇಕು. ನೀವು ಇತಿಹಾಸದ ಸ್ಪಷ್ಟತೆ ನಿಮಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಪಾಯ್ಚಲಿಕ್ಕೆ ನಕಲಿ ಗಾಂಧಿಗಳನ್ನ ಮೆಚ್ಚಿಸಲಿಕ್ಕೆ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ನಿಮಗೆ ತಾಕತ್ತಿದೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡುವಂತ ಚಾಕಚಕ್ಯತೆ ತೋರಿಸಿ. ನಿಮಗೆ 72,000 ಶಾಖೆಗಳನ್ನು ಈ ದೇಶದಲ್ಲಿ ನಡೆಸ್ತಾ ಇದ್ದೇವೆ. 60,000 ಶಾಖೆಗಳನ್ನ ಗ್ರಾಮೀಣ ಭಾಗದಲ್ಲಿ ನಡೆಸ್ತಾ ಇದ್ದೇವೆ. 2024 ಕೇಳಿಸ್ಕೊಂಡ್ರೆ ನಿಮ್ಮ ರಾಷ್ಟ್ರೀಯ ನಾಯಕರು ವಾಯನಾಡಲ್ಲಿ ಪ್ರವಾಹ ಆದಾಗ ಅಲ್ಲಿ ಹೋಗಿ ನಿಂತಿದ್ದು ಸಂಘದ ಸ್ವಯಂ ಸೇವಕರು, ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ. 2018 ಕೊಡಗು ಪ್ರವಾಹ ಆದಾಗ ಅಲ್ಲಿ ಬಂದಿದ್ದು ಸಂಘದ ಸ್ವಯಂ ಸೇವಕರು. ತಿಳ್ಕೋಬೇಕು ನೀವು ಇತಿಹಾಸ. ನೀವು ಪ್ರವಾಹ ಆದಾಗ ಬಂದಿದ್ದ ಕತೆ ಇರಲಿ, ನಿಜಾಂಶವನ್ನು ಹೇಳಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, to find the swayam sevak who is about in absolute equality and brotherhood without even trying to know the caste of others ಅಂತ ಅಂಬೇಡ್ಕರ್ ಅವರು ಸಂಘದ ಶಾಖೆಗೆ ಬಂದಾಗ ಹೇಳಿದ್ರು. ಮಹಾರಾಷ್ಟ್ರದಲ್ಲಿ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಏನ್ ಕಾಂಗ್ರೆಸ್ ಗಾಂಧಿವಾದಿಗಳು ಹೇಳ್ತಾರಲ್ವಾ? ಮಹಾತ್ಮ ಗಾಂಧಿ ಹೇಳ್ತಾರೆ, I am very much impressed by the discipline and the sanctity of the ಸಂಘ ಅಂತ ಗಾಂಧೀಜಿ ಹೇಳ್ತಾರೆ. ಯಾವ ಆಧಾರದ ಮೇಲೆ ಹೇಳ್ತೀವಿ? ನಮ್ಮ ಪರಮಪೂಜ್ಯ ಸರಸಂಘ ಚಾಲಕರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಹೋರಾಟಗಾರರು. ಕಾಂಗ್ರೆಸ್ ಅನ್ನೋ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಇತಿಹಾಸವನ್ನು ತಿಳ್ಕೋಬೇಕು. ಇಟ್ ಇಸ್ ಪೊಲಿಟಿಕಲ್ ಮೂವ್ಮೆಂಟ್. ಬಹಳ ಸ್ಪಷ್ಟವಾಗಿ ಮಾಡ್ಕೋಬೇಕು. ಇತಿಹಾಸವನ್ನು ತಿಳ್ಕೊಳ್ಳುವಂತದ್ದು ನಿಮ್ಮ ಕೆಲಸ. ನೀವು 100 ಜನ ಅಲ್ಲ, ನೀವು 1000 ಜನ ಬಂದು ಕೂಡ ಸಂಘವನ್ನು ಬ್ಯಾನ್ ಮಾಡುವಂತ ತಾಕತ್ತಾಗಿ ಶಕ್ತಿ ಸಾಮರ್ಥ್ಯ ನಿಮಗಿಲ್ಲ. ನಿಮ್ಮದೇ ರಾಷ್ಟ್ರೀಯ ಅಧ್ಯಕ್ಷರು ಸಂಘದ ಕ್ಯಾಂಪೇನ್ ಮಾಡಿದ್ದಾರೆ. 2007 ಅವರೇ ಮಸ್ಕರೋ ಸಂಘದ ಕಾರ್ಯಕ್ರಮವನ್ನ ತಿಳ್ಕೊಂಡು ಮಾತಾಡ್ಬೇಕು. ನೀವು ಇತಿಹಾಸದ ಸ್ಪಷ್ಟತೆ ನಿಮಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಪಾಯ್ಚಲಿಕ್ಕೆ ನಕಲಿ ಗಾಂಧಿಗಳನ್ನ ಮೆಚ್ಚಿಸಲಿಕ್ಕೆ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ನಿಮಗೆ ತಾಕತ್ತಿದೆ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡುವಂತ ಚಾಕಚಕ್ಯತೆ ತೋರಿಸಿ. ನಿಮಗೆ 72,000 ಶಾಖೆಗಳನ್ನು ಈ ದೇಶದಲ್ಲಿ ನಡೆಸ್ತಾ ಇದ್ದೇವೆ. 60,000 ಶಾಖೆಗಳನ್ನ ಗ್ರಾಮೀಣ ಭಾಗದಲ್ಲಿ ನಡೆಸ್ತಾ ಇದ್ದೇವೆ. 2024 ಕೇಳಿಸ್ಕೊಂಡ್ರೆ ನಿಮ್ಮ ರಾಷ್ಟ್ರೀಯ ನಾಯಕರು ವಾಯನಾಡಲ್ಲಿ ಪ್ರವಾಹ ಆದಾಗ ಅಲ್ಲಿ ಹೋಗಿ ನಿಂತಿದ್ದು ಸಂಘದ ಸ್ವಯಂ ಸೇವಕರು, ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ. 2018 ಕೊಡಗು ಪ್ರವಾಹ ಆದಾಗ ಅಲ್ಲಿ ಬಂದಿದ್ದು ಸಂಘದ ಸ್ವಯಂ ಸೇವಕರು. ತಿಳ್ಕೋಬೇಕು ನೀವು ಇತಿಹಾಸ. ಪ್ರವಾಹ ಆದಾಗ ಬಂದಿದ್ದ ಕತೆ ಇರಲಿ.